ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಅಕ್ರಮ ಸಕ್ರಮಕ್ಕೆ ಕೆಲವೊಂದು ಕಠಿಣ ಕಾನೂನು ತಂದಿರುವುದರಿಂದ ಅರ್ಜಿದಾರರ ವಿವರಗಳೆಲ್ಲ ಆಪ್ ಮೂಲಕ ದಾಖಲಾಗಬೇಕಿದೆ. ಹಾಗಾಗಿ ಅರ್ಜಿ ವಿಲೇವಾರಿ ವಿಳಂಬವಾಗುತ್ತಿದೆ ಹೊರತು ತಾನು ಅಕ್ರಮ ಸಕ್ರಮ ಸಮಿತಿಯ ವಿಚಾರದಲ್ಲಿ ರಾಜಕೀಯ ಮಾಡಿಲ್ಲ. ಆದ್ದರಿಂದ ಬೇರೆಯವರು ರಾಜಕೀಯ ಮಾಡುವುದು ಬೇಡ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಇತ್ತೀಚೆಗೆ ಮಿತ್ತಬೈಲು ವಾಸುದೇವ ನಾಯಕ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿರುವ ಶಾಸಕರು ಈ ಸಮಿತಿಗಳ ಮೀಟಿಂಗ್ ಮಾಡದೆ ಬಡಜನರಿಗೆ ಅನ್ಯಾಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೋಟ್ಯಾನ್ ರವರು ಸ್ಪಷ್ಟನೆಯನ್ನ ನೀಡಲು ಗುರುವಾರ ಅವರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಈಗ 10 ಫೈಲುಗಳು ರೆಡಿಯಾಗಿದ್ದು ಅದನ್ನು ಶೀಘ್ರದಲ್ಲೇ ನೀಡುವ ವ್ಯವಸ್ಥೆಯನ್ನ ಮಾಡುತ್ತೇವೆ. ಉಳಿದಂತೆ ಹಂತ ಹಂತವಾಗಿ ನೀಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ನಾನು ಕಳೆದ ಅವಧಿಯಲ್ಲಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಸಾಕಷ್ಟು ಜನರಿಗೆ ಹಕ್ಕುಪತ್ರವನ್ನು ನೀಡಿದ್ದೇನೆ. ನನ್ನ ಕಚೇರಿಗೆ ಬಂದ ಯಾರಿಗೂ ಆ ಪಕ್ಷದವನು ಈ ಪಕ್ಷದವನು ಎಂದು ತಾರತಮ್ಯ ಮಾಡಿಲ್ಲ. ಸಾಕಷ್ಟು ಅನುಭವಿಯಾಗಿರುವ ವಾಸುದೇವ ನಾಯಕ್ ಅವರು ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿರುವುದು ಯಾಕೆ ಎಂದು ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು. ನಾನು ಈ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಕೀಯ ಮಾಡಿಲ್ಲ. ವಾಸುದೇವ ನಾಯಕರು ರಾಜಕೀಯ ಮಾಡುವುದು ಬೇಡ ಎಂದು ಹೇಳಿದರು. ಮಾಜಿ ಸದಸ್ಯರು ಕೆಡಿಪಿಯ ಈಗಿನ ಸದಸ್ಯರಾದಂಥ ವಾಸುದೇವ ನಾಯಕ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮೂಡಬಿದ್ರೆ ತಾಲೂಕಿನ ಜನತೆಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಸಭೆಯನ್ನು ಕರೆದಿದ್ದೇನೆ. ಅಕ್ರಮ ಸಕ್ರಮ ಸಮಿತಿ ಇದೆ, ಆದರೆ ಅದರ ಅಧ್ಯಕ್ಷರಾದ ಉಮಾನಾಥ್ ಕೋಟ್ಯಾನ್ ಅವರು ಸಮಿತಿ ರಚನೆಯಾದ ಬಳಿಕ ಒಂದು ಬಾರಿಯೂ ಸಭೆ ಕರೆದಿಲ್ಲ, ಹೀಗೆಲ್ಲ ಅವರು ಹೇಳಿದ್ದಾರೆ. ಸಾವಿರಾರು ಅರ್ಜಿಗಳು ಬಾಕಿವೆ ಅಂತಲೂ ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಈಗಾಗಲೇ ನಾನು ನಿಮಗೆ ಕೊಡುವ ಮಾಹಿತಿ ಏನಂತ ಹೇಳಿದರೆ, ಹಿಂದೆ ನಾನು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಅಕ್ರಮ ಸಕ್ರಮ ಸಮಿತಿಯ ಸಭೆಯನ್ನು ಕರೆಯುತ್ತೇವೆ ಹಿಂದೆ. ಆ ಬಳಿಕ ಈ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಂದಾಯ ಸಚಿವರು ಹಲವಾರು ಕ್ರಮಗಳನ್ನು ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಕಳೆದ ಅವಧಿಯಲ್ಲಿ ಹಿಂದೆ ಎಲ್ಲ ಹೇಗಿತ್ತು ಅಂತ ಹೇಳಿದರೆ, ನಾವು ಅಧ್ಯಕ್ಷರು ಸದಸ್ಯರು ತಹಶೀಲ್ದಾರ್ ಎಲ್ಲ ಅವರ ಫೈಲಿಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಆ ಫೈಲನ್ನು ನಾವಿಲ್ಲಿ ಸರಿಯಾದ ಫೈಲನ್ನು ಪಾಸ್ ಮಾಡಿ ಕಟ್ಟಿದ್ದೇವೆ. ಅದರಲ್ಲಿ ಯಾವುದು ಯಾರದು, ಅದು ಯಾವ ಪಾರ್ಟಿ ಅವ್ರದ್ದು ಯಾರದು ಅಂತ ನಾವು ನೋಡಲೇ ಇಲ್ಲ, ಎಲ್ಲರದ್ದು ಸರಿ ಇದ್ದರೆ ಅದನ್ನು ಪಾಸ್ ಮಾಡಿ ಕಳಿಸಿದ್ದೇವೆ. ಆದರೆ ಈಗ ಈ ಸರ್ಕಾರದ ಕಂದಾಯ ಸಚಿವರು ಮಾನ್ಯ ಬೈರೇಗೌಡರು ಹಲವಾರು ರೂಲ್ಸ್ಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ. ನಾನು ಈಗಾಗಲೇ ಕೊಟ್ಟಿದ್ದೇನೆ. ಬಗರು ತತ್ವಾಂಶದಲ್ಲಿ ನಮೂನೆ 50, 53, 57 ಅರ್ಜಿಗಳ ವಿಲೇವಾರಿ ವಿಧಾನ ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5, ಹಂತ 6, ಹಂತ 7 ಅಂತ ಹೇಳಿಕೊಂಡು ಹಲವಾರು ಹಂತಗಳಲ್ಲಿ ಪರಿಶೀಲಿಸಿ ಹಂತ 8, 10, 9, ಹಂತ 10, 11 ಹಂತಗಳಲ್ಲಿ ಇದು ಪರಿಶೀಲನೆ ಆಗಬೇಕು ಅಂತ. ಹಿಂದೆ ಹೇಗಿತ್ತು ಅಂತ ಕೇಳಿದರೆ, ಜಮೀನಿನಲ್ಲಿ ನಿಂತಿರುವ ಫೋಟೋ, ಜಮೀನಿನ ಗಡಿ ಗುರುತಿಸುವಿಕೆ, ಮಹಾಜರ್ ವಿಡಿಯೋ, EKYC, ಜಾತಿ ಪ್ರಮಾಣ ಪತ್ರ, ಪಡಿತರ ಚೀಟಿ ಸಂಖ್ಯೆ ವಿವರಗಳನ್ನು ದಾಖಲಿಸಬೇಕು. ಮತ್ತು ಗ್ರಾಮ ಆಡಳಿತ ಅಧಿಕಾರಿಯವರ ವೆಬ್ ಲಾಗಿನ್ನಲ್ಲಿ ರಿಸೀವ್ಡ್ 443 ಮೂಲಕ ಚೆಕ್ ಲಿಸ್ಟ್ ಅಪ್ಲೋಡ್ ಮಾಡಿದ ನಂತರ ಕಂದಾಯ ನಿರೀಕ್ಷಕರ ADLR ಅವರ ವೆಬ್ ಲಾಗಿನ್ಗೆ ಅದು ಹೋಗ್ತದೆ. ಅಲ್ಲಿಂದ ಹಂತ 2 ಕಂದಾಯ ನಿರೀಕ್ಷಕರು ಬಗರ್ ಹುಕುಂ ವೆಬ್ ಲಾಗಿನ್ ಸರ್ವಿಸ್ 45 ಮುಖಾಂತರ ಪರಿಶೀಲಿಸಿ ಸಭೆ ನಡೆಸಿ ಸಿರೆಸ್ತೆದಾರರ ಲಾಗಿನ್ಗೆ ಪರಿಶೀಲನೆಗೆ ರವಾನಿಸಲಾಗುತ್ತದೆ. ಹಂತ 3 ಸಿರೆಸ್ತೆದಾರರ ವೆಬ್ ಲಾಗಿನ್ನಿಂದ ತಹಶೀಲ್ದಾರರ ವೆಬ್ ಲಾಗಿನ್ಗೆ ರವಾನಿಸಲ್ಪಡ್ತದೆ. ಹಂತ 4 ತಹಶೀಲ್ದಾರರವರ ಲಾಗಿನ್ನಿಂದ VA RI ಸಿರೆಸ್ತೆದಾರರ ಶಿಫಾರಸುಗಳನ್ನು ಪರಿಶೀಲಿಸಿ ತಹಶೀಲ್ದಾರರು ಮುಂದಿನ ಹಂತಕ್ಕೆ ಕಮಿಟಿಗೆ ರವಾನಿಸಬಹುದು ಅಥವಾ ತಿರಸ್ಕರಿಸಬಹುದು. ಈ ಹಕ್ಕಿರುವುದು ತಹಶೀಲ್ದಾರಿಗೆ. ಈಗ ಬಿಜೆಪಿ ಮುಖಂಡರಾದ ಶಾಂತಿಪ್ರಸಾದ್ ಹೆಗ್ಡೆ, ಬಾಹುಬಲಿ ಪ್ರಸಾದ್, ರಂಜಿತ್ ಪೂಜಾರಿ, ಜಯಶ್ರೀ ಕೇಶವ್, ನಾಗರಾಜ್ ಪೂಜಾರಿ, ಸುಕೇಶ್ ಶೆಟ್ಟಿ ಯದಮಾರು, ಗೋಪಾಲ್ ಶೆಟ್ಟಿಗಾರ್, ಲಕ್ಷ್ಮಣ ಪೂಜಾರಿ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ.